ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ರೂಪುಗೊಂಡು 10 ತಿಂಗಳಾಯಿತು. ಇದುವರೆಗೂ ಸರಿಪಡಿಸಿಲ್ಲ. ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ನಾ ಪ್ರೆಸೆಂಟ್ ಈಗ ಹೊಸಕೆರೆಹಳ್ಳಿಯ ರಿಂಗ್ ರೋಡ್ ರಸ್ತೆಯಲ್ಲಿದ್ದೇನೆ. ದೃಶ್ಯಗಳನ್ನು ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ಕಳೆದ 10 ತಿಂಗಳ ಅಂದರೆ ಹಿಂದೆ ಡಿಸೆಂಬರಲ್ಲಿ ಕಿಡಿಗೇಡಿ ಒಬ್ಬ ಪುತ್ಥಳಿಗೆ ಹಾನಿ ಉಂಟು ಮಾಡಿರ್ತಾನೆ. ಸುತ್ತಿಗೆ ತಗೊಂಡು ಆ ಪುತ್ಥಳಿ ಅಂದರೆ ಸ್ವಾಮೀಜಿಯವರ ಪುತ್ಥಳಿ ಇದೆ, ಆ ಪುತ್ಥಳಿ ತಲೆಗೆ ಸುತ್ತಿಗೆ ತಗೊಂಡು ಹೊಡೆದಿರ್ತಾನೆ. ಅದಕ್ಕೆ ಓಪನ್ ಆಗಿದೆ. ಹಾಗೆ ಡಸ್ಟ್ ಎಲ್ಲ, ಯಾಕಂದರೆ ಪಕ್ಕದಲ್ಲಿ ರೋಡು ಸರ್ವಿಸ್ ರೋಡ್ ಇದೆ, ಸಾಕಷ್ಟು ವಾಹನಗಳು ಓಡಾಡ್ತವೆ. ನೋಡ್ತಿರ್ಬೋದು ಪುತ್ಥಳಿ ಯಾವ ವ್ಯವಸ್ಥೆ ಇದೆ ಅಂತ. ಒಂದು ಕಡೆ ಅವತ್ತು ಚೀರಾಡಿದ್ರು, ಹೋರಾಟ ಮಾಡಿದರು, ಬಟ್ ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಒಂದು ಕಡೆ BBMP ಮಾನ್ಯ DCM ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಬೆಂಗಳೂರು ಉಸ್ತುವಾರಿ ಸಚಿವರು ಅವರೇ ನೋಡಿ, ಒಂದು ಕಡೆ ನಡೆದಾಡೋ ದೇವರು. ಯಾಕಂದರೆ ಸುಮಾರು ಮಕ್ಕಳಿಗೆ ವಿದ್ಯಾಭ್ಯಾಸ, 3 ಹೊತ್ತು ಊಟ ಹಾಕಿದ ಮಹಾನ್ ಸಾಧಕರು, ಒಂದು ಕಡೆ ನಡೆದಾಡೋ ದೇವರು. ಅವರ ಪುತ್ಥಳಿ ನೋಡಿ ಯಾವ ಸ್ಥಿತಿ ಇದೆ ಎಂಬುದು. ಇದು ಹೊಸಕೆರೆಹಳ್ಳಿಯ ಭಾಗದಲ್ಲಿರುವ ಪುತ್ಥಳಿ. ಅವರು ಒಂದು ಕಡೆ ಇಲ್ಲಿ ಬಂದು ಯಾರು ಬಂದು ಮೇಂಟೈನ್ ಸಹ ಮಾಡಿಲ್ಲ. ಸಂಬಂಧಪಟ್ಟ ಸಮುದಾಯರು ಸಹ ಏನು ಬಂದು ಇದರ ಬಗ್ಗೆ ಗೋಜಿಗೆ ಹೋಗಿಲ್ಲ. ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ಅವತ್ತು ಒಂದು ದಿನ ಬಂದು ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಬಟ್ ಇದುವರೆಗೂ ಹೊಸ ಪುತ್ಥಳಿ ಮಾಡಿಲ್ಲ. ತುಂಬ ಕಿರ್ಚಾಡಿದ್ರು, ಒಂದು ಕಡೆ ಮನವಿ ಕೊಟ್ಟರು, ಆದರೆ ಅವತ್ತು ಮಾತ್ರ ಸೀಮಿತವಾಗಿತ್ತು. ಬಟ್ ಇದುವರೆಗೂ ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆಕ್ರೋಶ, ಸುತ್ತಮುತ್ತ ಜನರ ಆಕ್ರೋಶ ಕಾರಣವಾಗಿದೆ. ಬೇಗ BBMP ಆಯಿತು, ಸರ್ಕಾರ ಆಯಿತು, ಹೊಸ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಒಂದು ಕಡೆ ಒತ್ತಾಯ ಸಹ ಕೇಳಿ ಬರ್ತಿದೆ. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ರೂಪುಗೊಂಡು 10 ತಿಂಗಳಾಯಿತು. ಇದುವರೆಗೂ ಸರಿಪಡಿಸಿಲ್ಲ. ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ನಾ ಪ್ರೆಸೆಂಟ್ ಈಗ ಹೊಸಕೆರೆಹಳ್ಳಿಯ ರಿಂಗ್ ರೋಡ್ ರಸ್ತೆಯಲ್ಲಿದ್ದೇನೆ. ದೃಶ್ಯಗಳನ್ನು ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ಕಳೆದ 10 ತಿಂಗಳ ಅಂದರೆ ಹಿಂದೆ ಡಿಸೆಂಬರಲ್ಲಿ ಕಿಡಿಗೇಡಿ ಒಬ್ಬ ಪುತ್ಥಳಿಗೆ ಹಾನಿ ಉಂಟು ಮಾಡಿರ್ತಾನೆ. ಸುತ್ತಿಗೆ ತಗೊಂಡು ಆ ಪುತ್ಥಳಿ ಅಂದರೆ ಸ್ವಾಮೀಜಿಯವರ ಪುತ್ಥಳಿ ಇದೆ, ಆ ಪುತ್ಥಳಿ ತಲೆಗೆ ಸುತ್ತಿಗೆ ತಗೊಂಡು ಹೊಡೆದಿರ್ತಾನೆ. ಅದಕ್ಕೆ ಓಪನ್ ಆಗಿದೆ. ಹಾಗೆ ಡಸ್ಟ್ ಎಲ್ಲ, ಯಾಕಂದರೆ ಪಕ್ಕದಲ್ಲಿ ರೋಡು ಸರ್ವಿಸ್ ರೋಡ್ ಇದೆ, ಸಾಕಷ್ಟು ವಾಹನಗಳು ಓಡಾಡ್ತವೆ. ನೋಡ್ತಿರ್ಬೋದು ಪುತ್ಥಳಿ ಯಾವ ವ್ಯವಸ್ಥೆ ಇದೆ ಅಂತ. ಒಂದು ಕಡೆ ಅವತ್ತು ಚೀರಾಡಿದ್ರು, ಹೋರಾಟ ಮಾಡಿದರು, ಬಟ್ ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಒಂದು ಕಡೆ BBMP ಮಾನ್ಯ DCM ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಬೆಂಗಳೂರು ಉಸ್ತುವಾರಿ ಸಚಿವರು ಅವರೇ ನೋಡಿ, ಒಂದು ಕಡೆ ನಡೆದಾಡೋ ದೇವರು. ಯಾಕಂದರೆ ಸುಮಾರು ಮಕ್ಕಳಿಗೆ ವಿದ್ಯಾಭ್ಯಾಸ, 3 ಹೊತ್ತು ಊಟ ಹಾಕಿದ ಮಹಾನ್ ಸಾಧಕರು, ಒಂದು ಕಡೆ ನಡೆದಾಡೋ ದೇವರು. ಅವರ ಪುತ್ಥಳಿ ನೋಡಿ ಯಾವ ಸ್ಥಿತಿ ಇದೆ ಎಂಬುದು. ಇದು ಹೊಸಕೆರೆಹಳ್ಳಿಯ ಭಾಗದಲ್ಲಿರುವ ಪುತ್ಥಳಿ. ಅವರು ಒಂದು ಕಡೆ ಇಲ್ಲಿ ಬಂದು ಯಾರು ಬಂದು ಮೇಂಟೈನ್ ಸಹ ಮಾಡಿಲ್ಲ. ಸಂಬಂಧಪಟ್ಟ ಸಮುದಾಯರು ಸಹ ಏನು ಬಂದು ಇದರ ಬಗ್ಗೆ ಗೋಜಿಗೆ ಹೋಗಿಲ್ಲ. ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ಅವತ್ತು ಒಂದು ದಿನ ಬಂದು ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಬಟ್ ಇದುವರೆಗೂ ಹೊಸ ಪುತ್ಥಳಿ ಮಾಡಿಲ್ಲ. ತುಂಬ ಕಿರ್ಚಾಡಿದ್ರು, ಒಂದು ಕಡೆ ಮನವಿ ಕೊಟ್ಟರು, ಆದರೆ ಅವತ್ತು ಮಾತ್ರ ಸೀಮಿತವಾಗಿತ್ತು. ಬಟ್ ಇದುವರೆಗೂ ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆಕ್ರೋಶ, ಸುತ್ತಮುತ್ತ ಜನರ ಆಕ್ರೋಶ ಕಾರಣವಾಗಿದೆ. ಬೇಗ BBMP ಆಯಿತು, ಸರ್ಕಾರ ಆಯಿತು, ಹೊಸ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಒಂದು ಕಡೆ ಒತ್ತಾಯ ಸಹ ಕೇಳಿ ಬರ್ತಿದೆ. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ರೂಪುಗೊಂಡು 10 ತಿಂಗಳಾಯಿತು. ಇದುವರೆಗೂ ಸರಿಪಡಿಸಿಲ್ಲ. ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ನಾ ಪ್ರೆಸೆಂಟ್ ಈಗ ಹೊಸಕೆರೆಹಳ್ಳಿಯ ರಿಂಗ್ ರೋಡ್ ರಸ್ತೆಯಲ್ಲಿದ್ದೇನೆ. ದೃಶ್ಯಗಳನ್ನು ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ಕಳೆದ 10 ತಿಂಗಳ ಅಂದರೆ ಹಿಂದೆ ಡಿಸೆಂಬರಲ್ಲಿ ಕಿಡಿಗೇಡಿ ಒಬ್ಬ ಪುತ್ಥಳಿಗೆ ಹಾನಿ ಉಂಟು ಮಾಡಿರ್ತಾನೆ. ಸುತ್ತಿಗೆ ತಗೊಂಡು ಆ ಪುತ್ಥಳಿ ಅಂದರೆ ಸ್ವಾಮೀಜಿಯವರ ಪುತ್ಥಳಿ ಇದೆ, ಆ ಪುತ್ಥಳಿ ತಲೆಗೆ ಸುತ್ತಿಗೆ ತಗೊಂಡು ಹೊಡೆದಿರ್ತಾನೆ. ಅದಕ್ಕೆ ಓಪನ್ ಆಗಿದೆ. ಹಾಗೆ ಡಸ್ಟ್ ಎಲ್ಲ, ಯಾಕಂದರೆ ಪಕ್ಕದಲ್ಲಿ ರೋಡು ಸರ್ವಿಸ್ ರೋಡ್ ಇದೆ, ಸಾಕಷ್ಟು ವಾಹನಗಳು ಓಡಾಡ್ತವೆ. ನೋಡ್ತಿರ್ಬೋದು ಪುತ್ಥಳಿ ಯಾವ ವ್ಯವಸ್ಥೆ ಇದೆ ಅಂತ. ಒಂದು ಕಡೆ ಅವತ್ತು ಚೀರಾಡಿದ್ರು, ಹೋರಾಟ ಮಾಡಿದರು, ಬಟ್ ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಒಂದು ಕಡೆ BBMP ಮಾನ್ಯ DCM ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಬೆಂಗಳೂರು ಉಸ್ತುವಾರಿ ಸಚಿವರು ಅವರೇ ನೋಡಿ, ಒಂದು ಕಡೆ ನಡೆದಾಡೋ ದೇವರು. ಯಾಕಂದರೆ ಸುಮಾರು ಮಕ್ಕಳಿಗೆ ವಿದ್ಯಾಭ್ಯಾಸ, 3 ಹೊತ್ತು ಊಟ ಹಾಕಿದ ಮಹಾನ್ ಸಾಧಕರು, ಒಂದು ಕಡೆ ನಡೆದಾಡೋ ದೇವರು. ಅವರ ಪುತ್ಥಳಿ ನೋಡಿ ಯಾವ ಸ್ಥಿತಿ ಇದೆ ಎಂಬುದು. ಇದು ಹೊಸಕೆರೆಹಳ್ಳಿಯ ಭಾಗದಲ್ಲಿರುವ ಪುತ್ಥಳಿ. ಅವರು ಒಂದು ಕಡೆ ಇಲ್ಲಿ ಬಂದು ಯಾರು ಬಂದು ಮೇಂಟೈನ್ ಸಹ ಮಾಡಿಲ್ಲ. ಸಂಬಂಧಪಟ್ಟ ಸಮುದಾಯರು ಸಹ ಏನು ಬಂದು ಇದರ ಬಗ್ಗೆ ಗೋಜಿಗೆ ಹೋಗಿಲ್ಲ. ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ಅವತ್ತು ಒಂದು ದಿನ ಬಂದು ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಬಟ್ ಇದುವರೆಗೂ ಹೊಸ ಪುತ್ಥಳಿ ಮಾಡಿಲ್ಲ. ತುಂಬ ಕಿರ್ಚಾಡಿದ್ರು, ಒಂದು ಕಡೆ ಮನವಿ ಕೊಟ್ಟರು, ಆದರೆ ಅವತ್ತು ಮಾತ್ರ ಸೀಮಿತವಾಗಿತ್ತು. ಬಟ್ ಇದುವರೆಗೂ ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆಕ್ರೋಶ, ಸುತ್ತಮುತ್ತ ಜನರ ಆಕ್ರೋಶ ಕಾರಣವಾಗಿದೆ. ಬೇಗ BBMP ಆಯಿತು, ಸರ್ಕಾರ ಆಯಿತು, ಹೊಸ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಒಂದು ಕಡೆ ಒತ್ತಾಯ ಸಹ ಕೇಳಿ ಬರ್ತಿದೆ. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ರೂಪುಗೊಂಡು 10 ತಿಂಗಳಾಯಿತು, ಇದುವರೆಗೂ ಸರಿಪಡಿಸಿಲ್ಲ. ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ನಾ ಪ್ರೆಸೆಂಟ್ ಈಗ ಹೊಸಕೆರೆಹಳ್ಳಿಯ ರಿಂಗ್ ರೋಡ್ ರಸ್ತೆಯಲ್ಲಿ ಇದ್ದೇನೆ. ದೃಶ್ಯಗಳನ್ನು ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ಕಳೆದ 10 ತಿಂಗಳ ಅಂದರೆ ಹಿಂದೆ ಡಿಸೆಂಬರಲ್ಲಿ ಕಿಡಿಗೇಡಿ ಒಬ್ಬ ಪುತ್ಥಳಿಗೆ ಹಾನಿ ಉಂಟು ಮಾಡಿರ್ತಾನೆ. ಸುತ್ತಿಗೆ ತಗೊಂಡು ಆ ಪುತ್ಥಳಿ ಅಂದರೆ ಸ್ವಾಮೀಜಿಯವರ ಪುತ್ಥಳಿ ಇದೆ, ಆ ಪುತ್ಥಳಿ ತಲೆಗೆ ಸುತ್ತಿಗೆ ತಗೊಂಡು ಹೊಡೆದಿರ್ತಾನೆ. ಅದಕ್ಕೆ ಓಪನ್ ಆಗಿದೆ. ಹಾಗೆ ಡಸ್ಟ್ ಎಲ್ಲ, ಯಾಕಂದರೆ ಪಕ್ಕದಲ್ಲಿ ರೋಡು ಸರ್ವಿಸ್ ರೋಡ್ ಇದೆ, ಸಾಕಷ್ಟು ವಾಹನಗಳು ಓಡಾಡ್ತವೆ. ನೋಡ್ತಿರ್ಬೋದು ಪುತ್ಥಳಿ ಯಾವ ವ್ಯವಸ್ಥೆ ಇದೆ ಅಂತ. ಒಂದು ಕಡೆ ಅವತ್ತು ಚೀರಾಡಿದ್ರು, ಹೋರಾಟ ಮಾಡಿದರು, ಬಟ್ ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಒಂದು ಕಡೆ BBMP ಮಾನ್ಯ DCM ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಬೆಂಗಳೂರು ಉಸ್ತುವಾರಿ ಸಚಿವರು ಅವರೇ ನೋಡಿ, ಒಂದು ಕಡೆ ನಡೆದಾಡೋ ದೇವರು. ಯಾಕಂದರೆ ಸುಮಾರು ಮಕ್ಕಳಿಗೆ ವಿದ್ಯಾಭ್ಯಾಸ, 3 ಹೊತ್ತು ಊಟ ಹಾಕಿದ ಮಹಾನ್ ಸಾಧಕರು, ಒಂದು ಕಡೆ ನಡೆದಾಡೋ ದೇವರು. ಅವರ ಪುತ್ಥಳಿ ನೋಡಿ ಯಾವ ಸ್ಥಿತಿ ಇದೆ ಎಂಬುದು. ಇದು ಹೊಸಕೆರೆಹಳ್ಳಿಯ ಭಾಗದಲ್ಲಿರುವ ಪುತ್ಥಳಿ. ಅವರು ಒಂದು ಕಡೆ ಇಲ್ಲಿ ಬಂದು ಯಾರು ಬಂದು ಮೇಂಟೈನ್ ಸಹ ಮಾಡಿಲ್ಲ. ಸಂಬಂಧಪಟ್ಟ ಸಮುದಾಯರು ಸಹ ಏನು ಬಂದು ಇದರ ಬಗ್ಗೆ ಗೋಜಿಗೆ ಹೋಗಿಲ್ಲ. ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ಅವತ್ತು ಒಂದು ದಿನ ಬಂದು ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಬಟ್ ಇದುವರೆಗೂ ಹೊಸ ಪುತ್ಥಳಿ ಮಾಡಿಲ್ಲ. ತುಂಬ ಕಿರ್ಚಾಡಿದ್ರು, ಒಂದು ಕಡೆ ಮನವಿ ಕೊಟ್ಟರು, ಆದರೆ ಅವತ್ತು ಮಾತ್ರ ಸೀಮಿತವಾಗಿತ್ತು. ಬಟ್ ಇದುವರೆಗೂ ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆಕ್ರೋಶ, ಸುತ್ತಮುತ್ತ ಜನರ ಆಕ್ರೋಶ ಕಾರಣವಾಗಿದೆ. ಬೇಗ BBMP ಆಯಿತು, ಸರ್ಕಾರ ಆಯಿತು, ಹೊಸ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಒಂದು ಕಡೆ ಒತ್ತಾಯ ಸಹ ಕೇಳಿ ಬರ್ತಿದೆ. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ರೂಪುಗೊಂಡು 10 ತಿಂಗಳಾಯಿತು, ಇದುವರೆಗೂ ಸರಿಪಡಿಸಿಲ್ಲ. ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ನಾ ಪ್ರೆಸೆಂಟ್ ಈಗ ಹೊಸಕೆರೆಹಳ್ಳಿಯ ರಿಂಗ್ ರೋಡ್ ರಸ್ತೆಯಲ್ಲಿ ಇದ್ದೇನೆ. ದೃಶ್ಯಗಳನ್ನು ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿ ಕಳೆದ 10 ತಿಂಗಳ ಅಂದರೆ ಹಿಂದೆ ಡಿಸೆಂಬರಲ್ಲಿ ಕಿಡಿಗೇಡಿ ಒಬ್ಬ ಪುತ್ಥಳಿಗೆ ಹಾನಿ ಉಂಟು ಮಾಡಿರ್ತಾನೆ. ಸುತ್ತಿಗೆ ತಗೊಂಡು ಆ ಪುತ್ಥಳಿ ಅಂದರೆ ಸ್ವಾಮೀಜಿಯವರ ಪುತ್ಥಳಿ ಇದೆ, ಆ ಪುತ್ಥಳಿ ತಲೆಗೆ ಸುತ್ತಿಗೆ ತಗೊಂಡು ಹೊಡೆದಿರ್ತಾನೆ. ಅದಕ್ಕೆ ಓಪನ್ ಆಗಿದೆ. ಹಾಗೆ ಡಸ್ಟ್ ಎಲ್ಲ, ಯಾಕಂದರೆ ಪಕ್ಕದಲ್ಲಿ ರೋಡು ಸರ್ವಿಸ್ ರೋಡ್ ಇದೆ, ಸಾಕಷ್ಟು ವಾಹನಗಳು ಓಡಾಡ್ತವೆ. ನೋಡ್ತಿರ್ಬೋದು ಪುತ್ಥಳಿ ಯಾವ ವ್ಯವಸ್ಥೆ ಇದೆ ಅಂತ. ಒಂದು ಕಡೆ ಅವತ್ತು ಚೀರಾಡಿದ್ರು, ಹೋರಾಟ ಮಾಡಿದರು, ಬಟ್ ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಒಂದು ಕಡೆ BBMP ಮಾನ್ಯ DCM ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಬೆಂಗಳೂರು ಉಸ್ತುವಾರಿ ಸಚಿವರು ಅವರೇ ನೋಡಿ, ಒಂದು ಕಡೆ ನಡೆದಾಡೋ ದೇವರು. ಯಾಕಂದರೆ ಸುಮಾರು ಮಕ್ಕಳಿಗೆ ವಿದ್ಯಾಭ್ಯಾಸ, 3 ಹೊತ್ತು ಊಟ ಹಾಕಿದ ಮಹಾನ್ ಸಾಧಕರು, ಒಂದು ಕಡೆ ನಡೆದಾಡೋ ದೇವರು. ಅವರ ಪುತ್ಥಳಿ ನೋಡಿ ಯಾವ ಸ್ಥಿತಿ ಇದೆ ಎಂಬುದು. ಇದು ಹೊಸಕೆರೆಹಳ್ಳಿಯ ಭಾಗದಲ್ಲಿರುವ ಪುತ್ಥಳಿ. ಅವರು ಒಂದು ಕಡೆ ಇಲ್ಲಿ ಬಂದು ಯಾರು ಬಂದು ಮೇಂಟೈನ್ ಸಹ ಮಾಡಿಲ್ಲ. ಸಂಬಂಧಪಟ್ಟ ಸಮುದಾಯರು ಸಹ ಏನು ಬಂದು ಇದರ ಬಗ್ಗೆ ಗೋಜಿಗೆ ಹೋಗಿಲ್ಲ. ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ಅವತ್ತು ಒಂದು ದಿನ ಬಂದು ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಬಟ್ ಇದುವರೆಗೂ ಹೊಸ ಪುತ್ಥಳಿ ಮಾಡಿಲ್ಲ. ತುಂಬ ಕಿರ್ಚಾಡಿದ್ರು, ಒಂದು ಕಡೆ ಮನವಿ ಕೊಟ್ಟರು, ಆದರೆ ಅವತ್ತು ಮಾತ್ರ ಸೀಮಿತವಾಗಿತ್ತು. ಬಟ್ ಇದುವರೆಗೂ ಹೊಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆಕ್ರೋಶ, ಸುತ್ತಮುತ್ತ ಜನರ ಆಕ್ರೋಶ ಕಾರಣವಾಗಿದೆ. ಬೇಗ BBMP ಆಯಿತು, ಸರ್ಕಾರ ಆಯಿತು, ಹೊಸ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಒಂದು ಕಡೆ ಒತ್ತಾಯ ಸಹ ಕೇಳಿ ಬರ್ತಿದೆ. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.